ಹುಕ್ಕೇರಿ ತಾಲೂಕಿನ ಶಿಕ್ಷಣ ಪ್ರೇಮಿ, ಸಹಕಾರ ಮಹರ್ಷಿ, ಸ್ವಾತಂತ್ರ್ಯ ಸೇನಾನಿ, ಈ ಭಾಗದ ಧೀಮಂತ ನಾಯಕ ಲಿಂಗೈಕ್ಯ ಅಪ್ಪನಗೌಡ ಪಾಟೀಲ್ ಅವರ 51ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ ಸಂಕೇಶ್ವರ ನಗರದ ಖ್ಯಾತ ಶಿಕ್ಷಣ ಸಂಸ್ಥೆಯಾಗಿರುವ ಎಸ್ಡಿ ಪ್ರೌಢಶಾಲೆಯಲ್ಲಿ ಗುರುವಾರ ದಿನಾಂಕ 23/10/2025 ಬೆಳಿಗ್ಗೆ 11 ಗಂಟೆಗೆ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಿಡ್ಸೋಶಿ ಮಠದ ಜಗದ್ಗುರುಗಳಾದ ಪರಮಪೂಜ್ಯ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆ ಮಾಜಿ ಮಂತ್ರಿ ಎ.ಬಿ. ಪಾಟೀಲ್ ಮತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸಿ.ಎಂ. ತ್ಯಾಗರಾಜ್ ಅವರು ವೇದಿಕೆ ಅಲಂಕರಿಸಿದ್ದರು. ಪ್ರಾರಂಭದಲ್ಲಿ ಸಂಸ್ಥೆಯ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸತ್ಕಾರ ನೆರವೇರಿಸಲಾಯಿತು. ಬಳಿಕ ಅಪ್ಪನಗೌಡ ಪಾಟೀಲ್ ಅವರ ಮಾಡಿದ ಸಾಧನೆಗಳ ಬಗ್ಗೆ ನಿಡ್ಸೋಶಿ ಶ್ರೀಗಳು ಮತ್ತು ಸಂಸ್ಥೆಯ ಅಧ್ಯಕ್ಷ ಮತ್ತು ಮಾಜಿ ಮಂತ್ರಿ ಎ.ಬಿ. ಪಾಟೀಲ್ ಅವರು ಹೇಳಿದರು. ಈ ವೇಳೆ ವೇದಿಕೆ ಮೇಲೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಕುಲಪತಿ ಸಿ.ಎಂ. ತ್ಯಾಗರಾಜ್, ಕಾಶಿನಾಥ್ ಶಿರ್ಕೋಳಿ, ಜಿ.ಸಿ. ಕೋಟಗಿ, ನ್ಯಾಯವಾದಿ ಆರ್.ಬಿ. ಪಾಟೀಲ್ ಉಪಸ್ಥಿತರಿದ್ದರು. ಅದಕ್ಕೆ ಅಲ್ಲಮ್ಮ ಒಂದು ಮಾತನ್ನು ಬಹಳ ತುಂಬಾ ಚೆನ್ನಾಗಿ ಬರೀತಾನೆ. ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಅನ್ನೋ ಒಂದು ಮಾತನ್ನು ಬಳಸ್ತಾನೆ. ಹಳೆಗನ್ನಡ ಶಬ್ದವನ್ನು ಹೇಳಿ ಚೆನ್ನಾಗಿ ತಗೋತಾನೆ ನೋಡಿ. ಕಂದಲ ಕರಗಿತ್ತು ಬೆಣ್ಣೆ ಉಳಿದಿತ್ತು ಅನ್ನೋ ಮಾತನ್ನು ಬಳಸ್ತಾನೆ. ಕಂದಲ ಅಂತಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತದ, ಗೊತ್ತಾಯ್ತಲ್ಲ?